ನಮಸ್ಕಾರ ಎಲ್ರಿಗೂ. ನಾವು ಸೀಳೆದಹಳ್ಳಿ ಮಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ಸೀಳೆದಹಳ್ಳಿ ಗ್ರಾಮದ ಶ್ರೀ ಹನುಮಂತ ದೇವರು ಗ್ರಾಮದ ಅರ್ಚಕ. ನಾವು ತಲೆಮಾರುಗಳ 5ನೇ ಅರ್ಚಕ. ನಾವು ತಲೆಮಾರುಗಳಿಂದ ಅರ್ಚಕರು. ನಮ್ಮದು ಒಂದು 10 ವರ್ಷದಿಂದ ಒಂದು ಉತ್ಸವ ಮೂರ್ತಿ ಮಾಡ್ತಿದ್ದೋ ಕೋಲಾರ ಹತ್ರ. ಅದು ತುಂಬಾ ಭಾರ ಇತ್ತು. ಮತ್ತೆ ಪೀಠ ಮತ್ತೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಭಾರದಿಂದ ಅದು ಅವರು ಈ ತರ ಪಾಲಿಶ್ ಹಾಕಿರಲಿಲ್ಲ, ಗೋಲ್ಡನ್ ಪಾಲಿಶ್ ಹಾಕಿರಲಿಲ್ಲ. ಅದೊಂದು ಆಸೆ ಇತ್ತು ನಮ್ಗೆ. ಅದನ್ನ ಪಾಲಿಶ್ ಮಾಡಿ ಒಂದು ಸ್ವಾಮಿನ ಒಂದು 4 ಜನ ಮೆರವಣಿಗೆ ಬರೋ ಪ್ರಾಕಾರ ಉತ್ಸವ ಬರೋ ತರ ಮಾಡ್ಬೇಕು. ಮುಂಚೆ ತುಂಬಾ ಭಾರ ಇತ್ತು. ಸುಭಾಷ್ ಅವ್ರನ್ನ ಭೇಟಿ ಮಾಡಿ ಈ ರೀತಿ ನಮಗೆ ಅನುಮತಿ ಅಂತ ನಾವು ಬೇಗ ಸ್ವಲ್ಪ ಅವ್ರಿಗೆ ಇದು ಹೇಳ್ಬೇಕಾಯ್ತು. ನಾವು ಕೇವಲ 9 ದಿವಸ ಇದ್ದಾಗ ಅವ್ರಿಗೆ ಭೇಟಿ ಮಾಡಿ ಈ ತರ ವಿಷಯ ತಿಳಿಸಿದಾಗ ಅವರು ಆಯ್ತು, ಭಗವಂತ ಅನುಗ್ರಹ ಇದೆ, ನಾನು ಕಾಲದೊಳಗೆ ಅವಕಾಶದೊಳಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕೇವಲ 9 ದಿನದಿಂದ ಅವರು ನಮ್ಮ ಉತ್ಸವ ಮೂರ್ತಿನ ಅವರು ಕಾರ್ಯಾಗಾರಕ್ಕೆ ತಗೊಂಡೋಗಿ ರೆಡಿ ಮಾಡಿ ಇವತ್ತು ಬೆಳಿಗ್ಗೆ ತುಂಬಾ ಶ್ರಮಪಟ್ಟು ತಂದು ನಮ್ಮ ಸ್ವಾಮಿ ಸನ್ನಿಧಾನಕ್ಕೆ ಸೇರಿಸಿದ್ದಾರೆ. ಉತ್ಸವ ಮೂರ್ತಿ ರಾಮ ಲಕ್ಷ್ಮಣ ಸೀತಾ ಭವ್ಯವಾಗಿದೆ. ಛತ್ರಿ, ಚಾಮರ, ಪಟ, ಧ್ವಜ, ಪೀಠ ಮತ್ತೆ ಕುದುರೆ ಅದು ತುಂಬಾ 230 ಕೆಜಿ ಅಷ್ಟು ಭಾರ ಇತ್ತು. ಈಗ ಇವರು ಆ ಪೀಠ ಎಲ್ಲ ಸ್ವಲ್ಪ ಇದು ಮಾಡಿ ಹಿಂದೆ ಇರ್ತಕ್ಕಂಥ ಕಬ್ಬಿಣದ ಸರಳುಗಳನ್ನ ಕಡಿಮೆ ಮಾಡಿ 130. ಈಗ ಸಾಧಾರಣವಾಗಿ ಒಂದು ಗಟ್ಟಿ ಹುಡುಗ 4 ಜನ ಎತ್ತಿ ಇಳಿಸುವಂತದ್ದೊಂದು ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಯಿತು. ಇಷ್ಟು ಕಾಲಾವಕಾಶ ಮಾಡಿಕೊಟ್ಟಂತ ಸುಭಾಷ್ ಕುಟುಂಬ ಮತ್ತೆ ಅವ್ರ ಕಾರ್ಯಾಗಾರಕ್ಕೆ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಧನ್ಯವಾದ. ನನ್ನ ಹೆಸರು ಮುದ್ದನ್ಮೇಗೌಡರು ಅಂತ. ಸಿಡ್ಡೆದಳ್ಳಿ ನಮ್ಮದು 15 ವರ್ಷದಿಂದ ಹನುಮ ಜಯಂತಿ ಮಾಡ್ತಾ ಇದ್ದೀವಿ. ಪ್ರಭಾವಳಿ ಮತ್ತು ಮೆರವಣಿಗೆ ದೇವರು ಮಾಡ್ತಿದ್ವಿ. ಅದು ತುಂಬ ವೆಯ್ಟ್ ಇತ್ತು. ಹಾಗಾಗಿ ಸುಭಾಷ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ ನಮ್ಮ ಸ್ನೇಹಿತರ ಮುಖಾಂತರ. ಅವರಿರೋದು ಉಳ್ಳಿ ಚಿಕ್ಕನಹಳ್ಳಿಲಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಟೈಮ್ ಹತ್ತಿರದಲ್ಲೇ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗಂತೂ ಭಾಳ ಖುಷಿಯಾಗಿದೆ. ಮೆರವಣಿಗೆ ದೇವರು ನಾವು ಮೊದಲು ಮಾಡ್ತಿದ್ದು ಇಷ್ಟು ಚೆನ್ನಾಗಿರಲಿಲ್ಲ, ಆದರೆ ಇವತ್ತು ತುಂಬ ಚೆನ್ನಾಗಿದೆ. ನಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ. Please subscribe my channel and follow me.